ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಂಬೂರ್. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ 2025-26ನೇ ಸಾಲಿನ PG ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈ ಅರ್ಜಿಯನ್ನು ಸರಿಯಾಗಿ ಹೇಗೆ ಭರ್ತಿ ಮಾಡೋದು, ಯಾವುದೇ ತಪ್ಪುಗಳಿಲ್ಲದಂತೆ ಸವಿವರವಾಗಿ ಅರ್ಜಿ ಭರ್ತಿ ಮಾಡುವ ವಿವರಗಳನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ. ವಿಡಿಯೋ ಆರಂಭ ಮಾಡೋಣ. ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಈ ಒಂದು ಅರ್ಜಿ ಫಾರ್ಮ್ ಅನ್ನ ಮೊದಲು ನಾವು ಹೇಗೆ ಭರ್ತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಈ ಫಾರ್ಮ್ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಇದನ್ನ ಪ್ರಿಂಟ್ ತೆಗೆಸಿ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಫೀಸ್ ಅನ್ನ ಪೇ ಮಾಡಿ ಯೂನಿವರ್ಸಿಟಿಗೆ ಕೊಡಬಹುದು. ಈಗಾಗಲೇ ಗೊತ್ತಿದೆ ನಿಮಗೆ, ಪ್ರವೇಶ ಪರೀಕ್ಷೆಯ ಶುಲ್ಕ ಜನರಲ್ ಮತ್ತೆ OBC ನವರಿಗೆ 665 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಅವರಿಗೆ 335 ರೂಪಾಯಿ ಇದೆ. ನೀವೇನಾದ್ರೂ MA ನಲ್ಲೇ 2-3 ಕೋರ್ಸ್ ಮಾಡ್ತಾ ಇದ್ದೀರಿ ಅಂದ್ರೆ ಎಲ್ಲದಕ್ಕೂ ನೀವು ಸಪರೇಟ್ ಆಗಿ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಒಂದು ಫೀಸ್ ನೀವು ಪೇ ಮಾಡಿದ್ರೆ ಅದು ಒಂದು ಕೋರ್ಸಿಗೆ ಆಯ್ತು. ನೀವೇನಾದರೂ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ತೀರಿ ಅಂದರೆ ಅದು ನೀವು ಸಪರೇಟ್ ಆಗಿ ಪೇ ಮಾಡಬೇಕಾಗುತ್ತೆ. ಅರ್ಜಿಯನ್ನು ಭರ್ತಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. 2025-26ನೇ ಶೈಕ್ಷಣಿಕ ವರ್ಷಕ್ಕಾಗಿ ಸ್ನಾತಕೋತ್ತರ ಡಿಪ್ಲೊಮಾ, ಅಡ್ವಾನ್ಸ್ಡ್ ಡಿಪ್ಲೊಮಾ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂತ ಒಂದು ಅರ್ಜಿ ನಮೂನೆ ಇದು. ಏನೇನು ವಿವರಗಳಿದೆ ಅಂತ ನೋಡ್ತಾ ಹೋಗೋಣ. ಯಾವ ನಿಕಾಯಕ್ಕೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ಟಿಕ್ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದಾವೆ. ಫ್ಯಾಕಲ್ಟಿಗಳು ಆರ್ಟ್ಸ್ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಲಾ ಇದೆ, ಎಜುಕೇಷನ್ ಇದೆ, ಮ್ಯಾನೇಜ್ಮೆಂಟ್ ಇದೆ. ಉದಾಹರಣೆಗೆ ನೀವು MA ಕನ್ನಡ ಅಥವಾ MA ಇಂಗ್ಲಿಷ್, MA ಸಂಸ್ಕೃತ್, MA ಹಿಂದಿ ಇತ್ಯಾದಿ ಭಾಷಾ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ PGಗೆ ಅಂತಂದರೆ ನೀವು MA ಕಲಾ ಅಂತ ಏನಿದೆ ಅಲ್ಲ, ಕಲಾ ಅಥವಾ ಆರ್ಟ್ಸ್ ನಿಕಾಯ ಅಥವಾ ಆರ್ಟ್ಸ್ ಫ್ಯಾಕಲ್ಟಿ ಮೊದಲನೇ ಒಂದು ಬಾಕ್ಸ್ ಇದೆ, ಅದರ ಮೇಲೆ ನೀವು ಟಿಕ್ ಮಾಡಬೇಕಾಗತ್ತೆ. ಅಥವಾ ನೀವೇನಾದರೂ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಈ ರೀತಿ ಸೋಷಿಯಾಲಜಿ ಇಂತಹ ಯಾವುದಾದ್ರೂ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿದು ಮಾಡ್ತಾ ಇದ್ದಾರೆ, ಸೆಕೆಂಡ್ ಏನು ಬಾಕ್ಸ್ ಇದೆ ಅದರ ಮೇಲೆ ಟಿಕ್ ಮಾಡಬೇಕಾಗತ್ತೆ. ಅಥವಾ ನೀವೇನಾದರೂ ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು ಇತ್ಯಾದಿ ಮಾಡ್ತಿದ್ರೆ ಸೈನ್ಸು. MCOMನವರಿದ್ರೆ ವಾಣಿಜ್ಯ, LLM ಇದ್ರೆ ನೀವು ಕಾನೂನು, ಎಜುಕೇಷನ್ MEd ಇದ್ರೆ ನೀವು ಶಿಕ್ಷಣದ ಮೇಲೆ ಕ್ಲಿಕ್ ಮಾಡಿ, ಮ್ಯಾನೇಜ್ಮೆಂಟ್ ಅಂದರೆ ನೀವು MBA ಇದ್ರೆ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇತ್ಯಾದಿ ನೀವು ಸರಿಯಾಗಿ ಇದನ್ನು ನೋಡಿಕೊಂಡು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಎಲ್ಲ ಲ್ಯಾಂಗ್ವೇಜ್ನವರು ಕೂಡ ಆರ್ಟ್ಸ್ ಫ್ಯಾಕಲ್ಟಿನಲ್ಲಿ ಬರ್ತೀರಿ ಫಸ್ಟ್ ಕಾಲಮ್ನಲ್ಲಿ, ಅಂದರೆ ಫಸ್ಟ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಅಂದರೆ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಇನ್ನು ಅಭ್ಯರ್ಥಿಯ ವಿವರಗಳನ್ನು ನೋಡ್ತಾ ಹೋಗೋಣ. ಅಭ್ಯರ್ಥಿಯ ಹೆಸರು ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಂಗಿರುತ್ತೆ ಆ್ಯಸ್ ಪರ್ ದ್ಯಾಟ್ ಓನ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಹೆಸರನ್ನು ನೀವು ಬ್ಲಾಕ್ ಲೆಟರ್ಸ್ನಿಂದ ಅಂದರೆ ಕ್ಯಾಪಿಟಲ್ ಲೆಟರ್ಸ್ನಿಂದಾನೇ ಭರ್ತಿ ಮಾಡಬೇಕಾಗತ್ತೆ. ನಿಮ್ಮ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಹಾಗೆ ಅಡ್ಡ ಹೆಸರು ಸರಿಯಾಗಿ ಇವುಗಳನ್ನು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಾರದೆ ಭರ್ತಿ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಜೆಂಡರನ್ನು ಸ್ಪೆಸಿಫೈ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ನಮೂದಿಸಿ. ನಿಮ್ದೇನಾದರೂ 7/2/2000 ಆಗಿತ್ತು ಅಂದರೆ 07/02/2000 ಬಿಕಾಸ್ DD MM YYY ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ನಿಮ್ದೇನಾದರೂ ಡೇಟ್ 10 ಒಳಗಿತ್ತು, ಮಂತ್ ಕೂಡ 10 ಒಳಗಿತ್ತು ಅಂದರೆ ಅದರ ಜೊತೆಗೆ 0ನ ಸೇರಿಸಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ಆ ರೀತಿಯಾಗಿ ನೀವು ಅದನ್ನು ಸ್ವಲ್ಪ ಮುತುವರ್ಜಿಯಿಂದ ಭರ್ತಿ ಮಾಡಬೇಕಾಗುತ್ತೆ. ಇನ್ನು ಹುಟ್ಟಿದ ಸ್ಥಳ, ಪ್ಲೇಸ್ ಆಫ್ ಬರ್ತ್, ನೀವು ಎಲ್ಲಿ ಜನನವಾಗಿದ್ದೀರಿ ಅನ್ನೋದನ್ನು ಬರೀರಿ. ಇನ್ನು ಕ್ಯಾಟಗರಿ ಯಾವ್ದು ನಿಮ್ಮದು, ಜನರಲ್, 2A, 2B, 3A, 3B, SC ST ಕ್ಯಾಟಗರಿ 1 ಯಾವುದಿದೆ ಅದರ ಮೇಲೆ ಟಿಕ್ ಮಾಡಿ. ಜೊತೆಗೆ ನೀವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ಅದರ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಬ್ಲಡ್ ಗ್ರೂಪನ್ನು ಕೂಡ ಬರೀರಿ. ಅದು ಮ್ಯಾಂಡೇಟರಿ ಅಲ್ಲ, ಬಟ್ ನೀವು ಅದು ಗೊತ್ತಿದ್ರೆ ಅದನ್ನು ಬರೆಯೋದು ಕೂಡ ಬಹಳ ಸೂಕ್ತ. ಇನ್ನು ಯಾವುದಾದ್ರೂ ಕೋಟಾದಲ್ಲಿ ನೀವು ಅಡ್ಮಿಷನ್ ಪಡೆಯೋದಕ್ಕೆ ಇಷ್ಟಪಡ್ತೀರಾ ಈ ಪೈಕಿ ಅಂತ ಕೇಳ್ತಾ ಇದ್ದಾರೆ. ಡಿಸೆಬಿಲಿಟಿ ಅಥವಾ NCC, NSS, ಸ್ಪೋರ್ಟ್ಸು ಅಥವಾ ಪೊಲಿಟಿಕಲ್ ಸಫರ್ಸು, ಡಿಫೆನ್ಸ್ ಪರ್ಸ್ನಲ್ಲು ಅಥವಾ ಎಕ್ಸ್ ಸರ್ವಿಸ್ ಮೆನ್ನು ಅಥವಾ ಟ್ರಾನ್ಸ್ಜೆಂಡರು, ಇಷ್ಟು ನಿಮಗೆ ಕೋಟಾಗಳನ್ನು KUD ಕೊಡ್ತಾ ಇದೆ. ಈ ಪೈಕಿ ನಿಮ್ಮ ಹತ್ರ ಯಾವುದಾದ್ರೂ ಸರ್ಟಿಫಿಕೇಟ್ಗಳಿತ್ತು ಅಂದರೆ ಅದರ ಮೇಲೆ ಕೂಡ ನೀವು ಟಿಕ್ ಮಾಡಿ ಆ ಸರ್ಟಿಫಿಕೇಟನ್ನು ಕೂಡ ಈ ಅರ್ಜಿ ನಮೂನೆಯೊಂದಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ಹಿಂದೆ ಅಭ್ಯಸಿಸಿದ ಮಹಾವಿದ್ಯಾಲಯದ ಹೆಸರು, ನೀವು ಡಿಗ್ರಿ ಎಲ್ಲಿ ಓದಿದಿರಿ ಅದನ್ನು ಬರೀಬೇಕಾಗತ್ತೆ. ನಿಮ್ಮ ಕಾಲೇಜ್ ಯಾವುದಿತ್ತು ಅದನ್ನು, ನಿಮ್ಮ ಕಾಲೇಜಿನ ಹೆಸರನ್ನು ಸರಿಯಾಗಿ ಬರೀರಿ. ಅರ್ಹತಾ ಪರೀಕ್ಷೆ ಹೆಸರು, ಮೂಲ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಐಚ್ಛಿಕ ವಿಷಯಗಳ ಅಂಕಗಳನ್ನು ಮಾತ್ರ ಪರಿಗಣಿಸಬೇಕಾಗತ್ತೆ. ಅರ್ಹತಾ ಪರೀಕ್ಷೆ ಹೆಸರು, ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ನಿಮ್ಮ ಡಿಗ್ರಿ ಏನಿತ್ತು ಆ ಡಿಗ್ರಿಯ ವಿವರಗಳನ್ನು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಯಾವ ಪರೀಕ್ಷೆ, BS ಎಕ್ಸಾಮ್ ಆಗಿದ್ರೆ BS ಎಕ್ಸಾಮ್, ಯಾವ ಯೂನಿವರ್ಸಿಟಿ KUD ಇದ್ರೆ KUD, ತಿಂಗಳು ಮತ್ತು ವರ್ಷ, ಯಾವ ಮಂತ್ ಯಾವ ವರ್ಷದಲ್ಲಿ ಆಗ್ತಾ ಇದೆ. ಉದಾಹರಣೆ ಜುಲೈ 2025 ಇದ್ರೆ ಅದನ್ನು ನಮೂದಿಸಿ. ಒಟ್ಟು ಅಂಕಗಳು ಅಂದರೆ ಮೂಲ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಎಕ್ಸ್ಕ್ಲೂಡಿಂಗ್ ಬೇಸಿಕ್ ಲ್ಯಾಂಗ್ವೇಜಸ್ ಅಥವಾ ನೀವು ಅದನ್ನೇನು ಕರಿತೀರಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಹೊರತುಪಡಿಸಿ. ನಿಮ್ದೇನಾದರೂ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಕನ್ನಡ ಇಂಗ್ಲೀಷ್ ಇತ್ತು ಅಂದರೆ ಕನ್ನಡ ಇಂಗ್ಲೀಷ್ ಬಿಟ್ಟು ಓನ್ಲಿ ಕೋರ್ ಸಬ್ಜೆಕ್ಟ್
ನಿಮ್ದೇನಾದರೂ ಆಪ್ಷನಲ್ ಕನ್ನಡ, ಆಪ್ಷನಲ್ ಇಂಗ್ಲೀಷ್ ಇತ್ತು ಅಂದರೆ ಅದನ್ನು ಕೂಡ ನಾವು ಭಾಷಾ ವಿಷಯ ಅಂತ ಕರೆಯೋದಿಲ್ಲ, ಅದನ್ನು ನಾವು ಕೋರ್ ಸಬ್ಜೆಕ್ಟ್ ಅಂತಲೇ ಕರಿತೀವಿ. ಸೊ ಲ್ಯಾಂಗ್ವೇಜ್ಗಳನ್ನು ಹೊರತುಪಡಿಸಿ ನಿಮ್ಮ ಸಬ್ಜೆಕ್ಟ್ ಏನಿದಾವೆ ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸು ಹಾಗೆ ನೀವು ಪಡ್ಕೊಂಡಂಥ ಅಂಕಗಳು ಜೊತೆಗೆ ಲಾಸ್ಟಿಗೆ ಪರ್ಸೆಂಟೇಜನ್ನ ಕ್ಯಾಲ್ಕುಲೇಟ್ ಮಾಡಿ ಹಾಕಿ. ಸೊ ನಿಮ್ಮದು PCM ಆಗಿದ್ದರೆ PCM ಅನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕಿ. MCOM ಅವರಾಗಿದ್ದರೆ ನಿಮ್ದು ಎಲ್ಲ ಹಾಕಿ ಎಕ್ಸ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್. ಇನ್ನು ಪದವಿ ಪರೀಕ್ಷೆಯ ಐಚ್ಛಿಕ ವಿಷಯಗಳ ಅಂಕಗಳ ಮಾಹಿತಿಯನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಫಸ್ಟ್ ಸೆಮ್ನಲ್ಲಿ ಎಷ್ಟು ತೊಗೊಂಡ್ರಿ, ಸೆಕೆಂಡ್ ಸೆಮ್ನಲ್ಲಿ ಎಷ್ಟು ತೊಗೊಂಡ್ರಿ, ಥರ್ಡ್ ಸೆಮ್ನಲ್ಲಿ ಎಷ್ಟು ತೊಗೊಂಡ್ರಿ. ಸೊ ಮಾರ್ಕ್ಸ್ ಆಪ್ಟೆಂಡು, ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸು. MO ಅಂದರೆ ಮಾರ್ಕ್ಸ್ ಆಪ್ಟೆಂಡು, MM ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸು. ಸೊ ಟೋಟಲ್ ಎಷ್ಟು ಅಂಕ ಇತ್ತು ಅನ್ನೋದನ್ನು MM ಅಲ್ಲಿ ಬರೀರಿ. MOನಲ್ಲಿ ನೀವು ಎಷ್ಟು ತೊಗೊಂಡ್ರಿ ಪ್ರತಿ ಒಂದು ಸಬ್ಜೆಕ್ಟ್ನಲ್ಲಿ, ಪ್ರತಿ ಒಂದು ಸೆಮ್ನಲ್ಲಿ ಅನ್ನೋದನ್ನು ಬರೀರಿ. 3 ಕೋರ್ ಸಬ್ಜೆಕ್ಟ್ ಇರ್ತವೆ ನಿಮಗೆ. PCM ಇರ್ಬೋದು ಅಥವಾ HEP ಇರ್ಬೋದು, HES ಇರ್ಬೋದು, ಈ ರೀತಿಯಾದಂಥ ಸಬ್ಜೆಕ್ಟ್ಗಳ ಆಧಾರದ ಮೇಲೆ ನೀವು ಅದನ್ನು ಭರ್ತಿ ಮಾಡ್ತಾ ಹೋಗಿ. ಇನ್ನು ಹೆಚ್ಚುವರಿ ಶುಲ್ಕದಡಿ ಪ್ರವೇಶ ಬಯಸುವಿರಾ, ವುಡ್ ಯು ಲೈಕ್ ಟು ಬಿ ಕನ್ಸಿಡರ್ ಅಂಡರ್ ಎನ್ಹಾನ್ಸ್ಡ್ ಫೀ ಸ್ಟ್ರಕ್ಚರ್ ಅಂತ ಕೇಳ್ತಿದ್ದಾರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಆವಾಗ ಎನ್ಹಾನ್ಸ್ಡ್ ಫೀಸ್ನಲ್ಲಾದರೂ ತೊಗೊಳೋಕೆ ಅವಕಾಶ ಇರುತ್ತೆ. ಎಸ್ ಅಂತ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಬೇಡ ನನಗೆ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದು ನಿಮ್ಮ ವೈಯಕ್ತಿಕ ನಿಲುವು. ಇನ್ನು ಸ್ವ ಆರ್ಥಿಕ ಶುಲ್ಕದಡಿ ಪ್ರವೇಶ ಬಯಸುವಿರಾ, ಸೆಲ್ಫ್ ಫೈನಾನ್ಸ್. ಯೂಶ್ವಲಿ ಇದು ತುಂಬ ಕಾಸ್ಟ್ಲಿ ಇರುತ್ತೆ, ಸೀಟು ಜಾಸ್ತಿ ಅಮೌಂಟ್ ಇರುತ್ತೆ. ಬೇಕು ಅಂದರೆ ಎಸ್ ಅಂತ ಕೊಡಿ, ಬೇಡ ಅಂದರೆ ನೋ ಅಂತ ಕೊಡಿ. ಸೊ ಸ್ವ ಆರ್ಥಿಕ ಅಂದರೆ ಇದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಸೀಟ್ ಥರ. ಸೊ ಹೆಚ್ಚುವರಿ ಶುಲ್ಕ ಅಂದರೆ ಅದು ಒಂಥರ ಏಡೆಡ್ ಥರ, ಇದು ಒಂಥರ ಮ್ಯಾನೇಜ್ಮೆಂಟ್ ಇದ್ದಂಗೆ. ಮೇಲಿನ ಕ್ರಮ ಸಂಖ್ಯೆ 15 ಮತ್ತು 16 ವಿಷಯಕ್ಕೆ ಸಂಬಂಧಪಟ್ಟಂತೆ ಹೌದು ಎಂದಲ್ಲಿ ನಾನು ಹೆಚ್ಚುವರಿ ಅಥವಾ ಸ್ವ ಆರ್ಥಿಕ ಶುಲ್ಕದಡಿ ಸ್ವ ಇಚ್ಛೆಯಿಂದ ಪ್ರವೇಶ ಪಡೆಯಲು ಇಚ್ಛಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಅಂತ ನೀವು ಅದನ್ನು ಆ ಒಂದು ಡಿಕ್ಲರೇಷನ್ ಅನ್ನು ಕೂಡ ಕೊಟ್ಟಿರ್ತೀರಿ, ಅದು ಕೂಡ ನೆನಪಿರಲಿ. ಆಮೇಲೆ ನಿಮ್ಮದು ಕೌನ್ಸಿಲಿಂಗ್ ಟೈಮ್ನಲ್ಲಿ ನೀನು ಸೆಲ್ಫ್ ಫೈನಾನ್ಸ್ ತೊಗೊಂಡ್ಬಿಡು, ಗೌರ್ಮೆಂಟ್ ಸೀಟ್ ಮುಗ್ದಾವೆ ಅಂದರೆ ಅವಾಗ ನೀವು ತೊಗೊಳ್ಬೇಕಾಗುತ್ತೆ. ಹಾಗೆ ಅಂದರೆ ಗೌರ್ಮೆಂಟ್ ಸೀಟ್ಗಳು ಖಾಲಿ ಆದಮೇಲೆ ಕೊಡುವಂಥದ್ದು. ಸೊ ನಂತರದ ವಿವರಗಳಿಗೆ ಬರೋದಾದರೆ ಆನ್ಲೈನ್ ಪೇಮೆಂಟ್ ಡೀಟೇಲ್ಸನ್ನು, ಸೊ ನೀವು SBI ಪೋರ್ಟಲ್ನ ಮೂಲಕ ಆನ್ಲೈನ್ಗೆ KUDಗೆ ಹಣವನ್ನು ಸಂದಾಯ ಮಾಡಬೇಕಾಗುತ್ತೆ. ಯಾವುದನ್ನು, ಪ್ರವೇಶ ಶುಲ್ಕವನ್ನು, ಎಷ್ಟು ಅಮೌಂಟ್ ಕಟ್ಟಿದ್ದೀರಿ, ಹಾಗೆ ರೆಸಿಪ್ಟ್ ನಂಬರು, ಡೇಟನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ನೇಮ್ ಆಫ್ ದ ಡ್ರಾಯ್ ಬ್ಯಾಂಕ್, ಯಾವ ಶಾಖೆಯಿಂದ ನೀವು ಅದನ್ನು ಕಟ್ಟಿದಿರಿ. ಸೊ ಪ್ಲೀಸ್ ಅಟ್ಯಾಚ್ ದ ರೆಸಿಪ್ಟ್ಸ್ ಆಫ್ ಹ್ಯಾವಿಂಗ್ ಪೇಡ್ ದ ಫೀಸ್ ವಿತ್ ದಿಸ್ ಅಪ್ಲಿಕೇಶನ್ ಫಾರ್ಮ್. ಆ ಒಂದು ಫೀಸನ್ನು ಕೂಡ ನೀವು ಇದರ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಪತ್ರ ವ್ಯವಹಾರಕ್ಕೆ ನಿಮ್ಮ ವಿಳಾಸವನ್ನು ಕೊಡಬೇಕಾಗುತ್ತೆ, ನಿಮ್ಮ ರೆಸಿಡೆನ್ಸಿಯಲ್ ಅಡ್ರೆಸ್ಸನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಅಟ್ ಲಾಸ್ಟ್ ನೀವು ಒಂದು ಡಿಕ್ಲರೇಷನನ್ನು ಕೊಡಬೇಕಾಗುತ್ತೆ. ಜೊತೆಗೆ ನೀವು ಏನೇನು ಅಟ್ಯಾಚ್ ಮಾಡಬೇಕಾಗುತ್ತೆ ಚೆಕ್ ಲಿಸ್ಟ್ನಲ್ಲಿ ಇದರ ಜೊತೆಗೆ, ಅರ್ಜಿ ಜೊತೆಗೆ 75% ಅಟೆಂಡೆನ್ಸ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ನೀವೆಲ್ಲ ನಿಯಮಗಳನ್ನು ಓದಿದಿರಿ KUD ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಸಿಗ್ನೇಚರ್ ಆಫ್ ದ ಅಪ್ಲಿಕೆಂಟ್ ಒಂದು ಸಿಗ್ನೇಚರನ್ನು ಮಾಡಿ. ಸೊ ಪ್ಲೇಸ್ ಡೇಟನ್ನು ಕೂಡ ಹಾಕಿ. ಸೊ ಏನೇನು ಅಟ್ಯಾಚ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, SSLC ಮಾರ್ಕ್ಸ್ ಕಾರ್ಡು, ಸೊ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, NSS NCC ಅವುಗಳನ್ನು ಇದ್ದರೆ ಅವುಗಳನ್ನು ಅಟ್ಯಾಚ್ ಮಾಡಿ. ಜೊತೆಗೆ ನೀವು ಈ ಫೀಸ್ ಪೇ ಮಾಡಿರುವಂಥದ್ದನ್ನು ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಆ್ಯಂಡ್ ಎಟ್ ಲಾಸ್ಟ್ ಇಲ್ಲಿದೆ ಫಾರ್ ಆಫೀಸ್ ಯೂಸರ್ಲಿ, ಅದನ್ನು ಅವರು ಯೂಸ್ ಮಾಡ್ತಾರೆ. ಆ್ಯಂಡ್ ಕೆಳಗಡೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಇದೆ, ಸ್ವೀಕೃತಿ ಪತ್ರ. ಇಲ್ಲೂ ಒಂದು ಫೋಟೋವನ್ನು ಅಟ್ಯಾಚ್ ಮಾಡಿ ನೀವು ಯಾವ ಪದವಿಗಾಗಿ ಅರ್ಜಿ ಹಾಕ್ತಾ ಇದ್ದೀರಿ ಅನ್ನೋದನ್ನು ಬರೀರಿ, ಯಾವ ನಿಕಾಯ ಅಂತ ಬರೀರಿ, ಸೈನ್ ಮಾಡಿ. ಸೊ ಅವರು ನಿಮಗೆ ಸೈನ್ ಮಾಡಿದ್ದನ್ನು ಕೊಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮ್ ನಂಬರ್, ನಿಮ್ಮದು ಎಷ್ಟನೇ ಅಪ್ಲಿಕೇಶನ್ ಅನ್ನೋದನ್ನು ನೋಡಿಕೊಂಡು ಈ ಲಾಸ್ಟ್ ಅಕ್ನಾಲೇಜ್ಮೆಂಟನ್ನು ನಿಮಗೆ ಕೊಡ್ತಾರೆ. ಸೊ ನೀವೇನು ಎಂಟ್ರೆನ್ಸ್ ಎಕ್ಸಾಮಿಗೆ ಹೋಗ್ತಿರಲ್ಲ ಆವಾಗ ಈ ಅಕ್ನಾಲೇಜ್ಮೆಂಟ್ನ ಜೊತೆಗೆ ಯಾವುದಾದ್ರೂ ಒಂದು ID ಪ್ರೂಫು, ಆಧಾರ್ ಕಾರ್ಡನ್ನು ತೊಗೊಂಡು ನೀವು ಎಕ್ಸಾಮ್ಗೆ ಹೋಗಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಯಾವುದೇ ತಪ್ಪಿಲ್ಲದಂತೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ 2025-26ನೇ ಸಾಲಿನ ಈ ಒಂದು ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವಂಥ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಮತ್ತೊಂದು ಸಲ ನೋಡಿಕೊಂಡು ಅರ್ಜಿ ವಿವರಗಳನ್ನು ಭರ್ತಿ ಮಾಡಬೇಕಿದ್ರೆ ಆದರೆ ತಪ್ಪು ಮಾಹಿತಿಗಳನ್ನು ಕೊಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಏನಾದರೂ ಮಿಸ್ಟೇಕ್ ಇದೆ ಅಂತ ಗೊತ್ತಾದರೆ ಅಥವಾ ಏನಾದರೂ ಇದರಲ್ಲಿ ಫ್ರಾಡ್ ಇದೆ ಅಂತ ಗೊತ್ತಾದರೆ ಕರ್ನಾಟಕ ಯೂನಿವರ್ಸಿಟಿ ಯಾವಾಗ ಬೇಕಾದರೂ ನಿಮ್ಮ ಪ್ರವೇಶಾತಿಯನ್ನು ರದ್ದುಪಡಿಸಬಹುದು. ಹಾಗಾಗಿ ನೀವು ಒಮ್ಮೆ ಭರ್ತಿ ಮಾಡಿದ ಶುಲ್ಕವನ್ನು ಕೂಡ ಕರ್ನಾಟಕ ಯೂನಿವರ್ಸಿಟಿ ಮತ್ತೆ ಮರಳಿ ಕೊಡೋದಿಲ್ಲ. ಹಾಗಾಗಿ ಸರಿಯಾಗಿ ಸೂಚನೆಗಳನ್ನು ನೋಡಿಕೊಂಡು ಸರಿಯಾದ ವಿವರಗಳೊಂದಿಗೆ, ಸರಿಯಾದ ದಾಖಲೆಗಳೊಂದಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಂತ ಹೇಳ್ತಾ, ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಮತ್ತೇನಾದರೂ ಡೌಟ್ಸ್ಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.